ನಮಸ್ತೆ, ತಮ್ಮ ಹೆಸರು? ಪ್ರಿಯಾ. ಪ್ರಿಯಾ, ಎಲ್ಲಿಂದ ಬಂದಿದ್ದೀರಾ? ನಾನು ಬ್ಯಾಂಗ್ಳೂರೇ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ನಾನು ಇವಾಗ ಡಿಗ್ರಿ ಓದ್ತಿದ್ದೀನಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್? ಫಸ್ಟ್ ಇಯರ್. ಫಸ್ಟ್ ಇಯರ್. ಓಕೆ, ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ, ಸೊ ಹಾಗಾಗಿ ನಾವೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇಂಡಿಪೆಂಡೆನ್ಸ್ ಡೇ ಬಗ್ಗೆ ನಾನು ಒಂದು 3 ಕ್ವೆಶನ್ ಕೇಳ್ತೀನಿ, ಆ ಕ್ವೆಶನ್ಗೆ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ, ಓಕೆನಾ? ಮೊದಲನೇದಾಗಿ ನಿಮ್ಗೆ ಗೊತ್ತಿರುವಂತಹ ಒಂದು ಕ್ವೆಶನ್ ಅಂತಲೇ ಹೇಳ್ತೀನಿ. ರಾಷ್ಟ್ರಗೀತೆ ಯಾವುದು? ನಿಮ್ಮ ಹೆಸರು? ಸೆಲ್ವೆನಾಟೋ. ಓಕೆ, ಎಸ್. ಮೊದಲನೇ ಕ್ವೆಶನ್ಗೆ ಅವರು ಆನ್ಸರ್ ಮಾಡಲಿಲ್ಲ, ಇವರು ಆನ್ಸರ್ ಮಾಡ್ತಿದ್ದಾರೆ. ಓಕೆ, ಇನ್ನು ಎರಡನೇ ಕ್ವೆಶನ್ ಬಂದ್ಬಿಟ್ಟು, ಈ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ರವೀಂದ್ರನಾಥ್ ಟಾಗೋರ್. ಓಕೆ, ರವೀಂದ್ರನಾಥ್ ಟ್ಯಾಗೋರ್ ಅವರ ಯಾವ ಒಂದು ಸಂಕಲನದಿಂದ ರಾಷ್ಟ್ರಗೀತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ? ಅದು ಮರಾಠಿಯಲ್ಲಿತ್ತು ಫಸ್ಟು, ಅದು ಗೊತ್ತು, ಬಟ್ ಬುಕ್ ಗೊತ್ತಿಲ್ಲ. ಓಕೆ, I have no idea. or Marathi? It's a mixture of different languages and states. I know that. ಓಕೆ, Okay. ಬಟ್ ಅದು ಯಾವ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಅವರು ಬುಕ್ಸ್ ಬರೆದಿದ್ದಾರಲ್ವಾ, ಯಾವ ಬುಕ್ಸಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಓಕೆ, ಗೊತ್ತಿಲ್ಲ ಅಲ್ವಾ? ಇದ್ರ ಬಗ್ಗೆ ಹೇಳೋದಾದರೆ, ರವೀಂದ್ರನಾಥ್ ಟ್ಯಾಗೋರ್ ಬರೆದಂತಹ ಗೀತಾಂಜಲಿ ಒಂದು ಕೃತಿಯ ಒಂದು ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆ ಒಂದು ಸಂಕಲನ ಯಾವುದು ಅಂದರೆ ಗೀತಾಂಜಲಿ ಸಂಕಲನ. ಶಂಕರ್ ನಾಗ್ ಅವರ ಒಂದು ಹಾಡು ಅಂತ ಹೇಳಿದೆ, ಯಾಕಂತಂದರೆ ಗೀತಾಂಜಲಿ. ಓಕೆ, ರಾಗ ಬರ್ತಾ ಇದೆ ಅಂತಂದರೆ ಹಾಡ್ತೀರಾ ಅಂತ ಆಯಿತು. ಓಕೆ ಓಕೆ, ಎಸ್. ಓಕೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು.